ತನ್ಮಯ್ ನಿಮ್ಮ ಮನೆಗೆ ಬಂದಿದ್ದಾನಾ? ಸರಿ. ಏನಂತೆ? ಅಜ್ಜಿ, ಅವ್ರಿಗೂ ಗೊತ್ತಿಲ್ವಂತೆ. ಆಲ್ಮೋಸ್ಟ್ ನನ್ನ ಕ್ಲಾಸ್ಮೇಟ್ಸ್ ಎಲ್ರಿಗೂ ಫೋನ್ ಮಾಡಿ ಕೇಳಾಯ್ತು, ಎಲ್ರೂ ಗೊತ್ತಿಲ್ಲ ಅಂತ ಹೇಳ್ತಿದ್ದಾರೆ. ನಾನು ಅವತ್ತೇ ಪಡ್ಕೊಂಡೆ ಈ ಬಾಕ್ಸಿಂಗು ಮಣ್ಣು ಮಸಿ ಏನು ಬೇಡ ಅಂತ. ನೀವೆಲ್ಲ ಎಲ್ಲಿ ಕೇಳ್ತೀರ ನನ್ನ ಮಾತನ್ನ? ಈಗ ನೋಡಿ, ಅನ್ಭವಿಸಿ. ಯಾವಾಗ್ಲೂ ನಂದೇ ಸರಿ ಅಂತಂದ್ರೆ ಹೀಗೆ ಆಗೋದು. ಅಲ್ಲ ಸುನಂದ, ಬಾರ್ಸಿಂಗ್ ಇಂದ ಈಗ ಏನಾಯ್ತು ಅಂತ ಇಷ್ಟೊಂದು ಕೂಗಾಡ್ತಿದ್ದೀರಾ ನೀವು? ಅದಕ್ಕೂ ಇದಕ್ಕೂ ಏನ್ ಸಂಬಂಧ ಅಂತೀನಿ? ಸಂಬಂಧ ಇದೆ. ಅದನ್ನ ಕಲಿಯೋವರೆಗೂ ಶಿಸ್ತಲ್ಲಿದ್ದ ನಮ್ಮ ಹುಡ್ಗ. ಈಗ ನೋಡಿ, ಅದನ್ನ ಕಲ್ತಾದ್ಮೇಲೆ ಹೊಡಿ ಬಡಿ ಅಂತ ಶುರು ಮಾಡ್ಕೊಂಡಿದ್ದಾನೆ. ಸುನಂದ, ನೀವು ಸ್ವಲ್ಪ ಸುಮ್ಮನಿರ್ತೀರಾ? ನಿಮಗೆ ಗೊತ್ತಾಗಲ್ಲ, ಯಾವ್ದೋ ವಿಷಯನ ಯಾವ್ದಕ್ಕೋ ಹೋಲಿಕೆ ಮಾಡ್ತಿದ್ದೀರಾ. ಅಂದ್ರೆ ನಿಮ್ಗೆಲ್ಲ ಗೊತ್ತಾಗತ್ತೆ ಅಂತನಾ? ಈ ಮನೆಯಲ್ಲಿ ನೀವೊಬ್ರೇ ಬುದ್ಧಿವಂತರು, ನಾವೆಲ್ಲ ದಡ್ರು ಅಲ್ವಾ? ನಾ ಹಂಗ ಹೇಳಿಲ್ಲ ಸುನಂದ. ಕುಸುಮ, ಈಗ ಈ ಜಗಳ ಎಲ್ಲ ಬೇಕಾ? ಜಗಳ ಆಡೋದು ಮುಖ್ಯನ ಈಗ? ಅಲ್ಲ ತಾನೆ. ಮೊದಲು ಆಗ್ಬೇಕಾಗಿರೋ ಕೆಲಸ ಏನೋ ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡೋಣ. ಈಗ ಏನ್ ಹೇಳ್ತಿದ್ದೀರ ಅದಕ್ಕೆ? ತನ್ಮಯ್ ಕೂಡನಾ? ನನಗಂತೂ ಏನ್ ಮಾಡ್ಬೇಕು ಅಂತಾನೆ ತೋಚ್ತಾ ಇಲ್ಲ ಕಿಶನ್. ಅದಕ್ಕೆ ಒಂದ್ಸಲ ಮಾವನ ಹತ್ರ ಮಾತಾಡ್ಕೊಂಡು ಹೋಗೋಣ ಅಂತ ಬಂದೆ. ಅಯ್ಯೋ ಪ್ಲೀಸ್ ಅದಕ್ಕೆ ಅದೊಂದು ಮಾತ್ರ ಮಾಡ್ಬೇಡಿ. ಅಪ್ಪಂಗೇನಾದ್ರೂ ಈ ವಿಷಯ ಗೊತ್ತಾದ್ರೆ ತುಂಬಾನೇ ಬೇಜಾರು ಮಾಡ್ಕೋತಾರೆ. ಪೂಜೆನೂ ಕೋಪ ಮಾಡ್ಕೊಂಡ್ಬಿಡ್ತಾಳೆ. ಅವ್ರನ್ನೆಲ್ಲ ಕನ್ವಿನ್ಸ್ ಮಾಡೋದು ತುಂಬಾನೇ ಕಷ್ಟ ಆಗುತ್ತೆ. ಅದಕ್ಕೆ ಪ್ಲೀಸ್ ಅದಕ್ಕೆ ದಯವಿಟ್ಟು ನನ್ನ ನಂಬಿ. ಅಲ್ಲ ಕಣೋ ಕಿಶನ್, ನೀವೇನು ಮಾತಾಡಬೇಡಿ ಅದಕ್ಕೆ. ನಂಬಿ. ಏನ್ ಭಾಗ್ಯ, ಇಷ್ಟೊತ್ತಿನಲ್ಲಿ ಬಂದಿದ್ದೀಯಾ? ಎಲ್ಲ ಓಕೆನಾ? ಅದು ಆದಿಯವರು ಮತ್ತೆ ತನ್ಮಯ್ ಬಗ್ಗೆ ನಿಮ್ ಹತ್ರ ಒಂದ್ ವಿಷಯ ಹೇಳ್ಬೇಕಿತ್ತು, ಅದಕ್ಕೆ ಬಂದೆ. ಏನಾಯ್ತು ಭಾಗ್ಯ, ಎಲ್ಲ ಓಕೆ ತಾನೆ? ಮಗ, ಅದು ಆದಿಯವರು ಮತ್ತೆ ತನ್ಮಯ್ ಬಾಕ್ಸಿಂಗ್ ಕಾಂಪಿಟೇಷನ್ ಅಂತ ಮೈಸೂರ್ಗೆ ಹೋಗಿದ್ದಾರೆ. ಮೈಸೂರ್ಗೆ? ಹಾ ಮಾವ, ತನ್ಮಯ್ ಹೋಗ್ಬೇಕು ಅಂತ ತುಂಬಾನೇ ಹಠ ಮಾಡ್ದ. ಅದಕ್ಕೆ ಆದಿಯವ್ರು ಕರ್ಕೊಂಡು ಹೋದ್ರು. ಅಲ್ಲ, ಅವ್ರು ಹೋಗ್ತಾರೆ ಅಂದ ತಕ್ಷಣ ನೀನ್ ಕಳ್ಸ್ಕೊಟ್ಬಿಟ್ಯಾ? ಬೇಡ ಅಂತ ಹೇಳ್ಬೇಕು ತಾನೆ? ಆದಿ ಅಷ್ಟು ದೊಡ್ಡ ಬಿಸ್ನೆಸ್ ಮೆನ್, ಅವನ್ಗೆ ತುಂಬಾ ಕೆಲ್ಸ ಇರುತ್ತೆ. ಅದೆಲ್ಲ ಗೊತ್ತಿದ್ದು ಕಳ್ಸಿದ್ಯಲ್ಲ, ಏನ್ ಹೇಳ್ಬೇಕು ನಿನ್ಗೆ? ಮೀನಾಕ್ಷಿ, ನಾನ್ ನಿನ್ ಒಳಗಡೆನೆ ಹೇಳ್ದೆ ತಾನೆ ಅವನ್ ಸಂತೋಷವೇ ನನ್ ಸಂತೋಷ ಅಂತ. ಹಾಗಲ್ಲಣ್ಣ, ಆದಿ ಅಷ್ಟು ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗಿ ಊರೂರ್ ಸುತ್ತೋದು ಎಷ್ಟ್ ಸರಿ ಹೇಳು? ಮೀನಾಕ್ಷಿ, ಸ್ವಲ್ಪ ಸುಮ್ನಿರು, ಎಲ್ಲ ಸರಿ ಹೋಗ್ಬಿಡುತ್ತೆ. ಅಲ್ಲಿವರೆಗೂ ಸುಮ್ನಿದ್ ಬಿಡು. ಅಲ್ಲಮ್ಮ, ಫೋನ್ ಮಾಡಿ ಹೇಳ್ಬೋದಾಗಿತ್ತಲ್ಲ ನೀನು. ಇಲ್ಲ ಮಾವ, ಅದು ನನ್ಗೆ ಇಲ್ಲೇ ಪಕ್ಕದಲ್ಲೇ ಒಂದು ಆರ್ಡರ್ ಕೊಡೋದಿತ್ತು, ಕೊಟ್ಟು ಹೋಗೋಣ ಅಂತ ಬಂದಿದ್ದೆ. ಫೋನ್ ಮಾಡಿ ಹೇಳಿದ್ರೆ ನೀವು ಗಾಬರಿ ಆಗ್ತೀರಾ ಅಂತ ಹಾಗೆ ಹೇಳಿ ಹೋಗೋಣ ಅಂತ ಬಂದೆ. ಓ ಸರಿಮ್ಮ, ಒಳ್ಳೇದಾಯ್ತು. ಏಯ್, ನೀನೇನೋ ಮಾಡ್ತಿದ್ಯಾ ಇಲ್ಲಿ? ನಾನು ಅವತ್ತೇ ನಮ್ಮ ಮನೆ ಹೊಸಲು ತುಳಿಬೇಡ ಅಂತ ಹೇಳಿದ್ದಾನೆ. ನಾನೇ ನಿಮ್ ಮನೆ ಹೊಸಲು ಇನ್ನೂ ತುಳ್ದಿಲ್ವಲ್ಲ, ಇನ್ನೂ ಹೊರಗಡೆನೆ ಇದ್ದೀನಿ. ಏಯ್, ನನ್ನ ಪಿತ್ತ ನೆತ್ತಿಗೇರಿಸ್ಬೇಡ. ಯಾಕೆ ಬಂದೆ ಬಗಳ? ಏ ಎಮ್ಮೆ,
ನಾನು ಇಲ್ಲಿ ಯಾಕೆ ಬಂದಿದ್ದೀನಿ ಅಂತ ನಿನಗೆ ಚೆನ್ನಾಗಿ ಗೊತ್ತು ತಾನೆ? ಯಾಕೆ ಅಂತ ಹೇಳು. ಅಲ್ಲ, ನೀವ್ ಯಾಕೆ ಬಂದ್ರಿ ಅಂತ ನನಗೇನ್ ಗೊತ್ತು? ಇದ್ದಕ್ಕಿದ್ದ ಹಾಗೆ ಬಂದ್ಬಿಟ್ಟು ನಾನು ಯಾಕೆ ಬಂದೆ ಹೇಳು ಅಂತ ಹೇಳಿದ್ರೆ ನಾನೇನಂತ ಹೇಳಿ ತಾಂಡವ್ ಅವ್ರೆ? ಭಾಗ್ಯ, ನಾಟಕ ಮಾಡ್ಬೇಡ. ಸರಿ, ಹಾಳಾಗೋಗಿ ನೇರವಾಗಿ ವಿಷಯಕ್ಕೆ ಬರ್ತೀನಿ. ತನ್ಮಯ ಎಲ್ಲೇ? ನಿನ್ನೆ ಕೇಳ್ತಾ ಇರೋದು. ತನ್ಮಯ್ ಎಲ್ಲೇ? ಅವನ್ ಮೈಸೂರಿಗೆ ಹೋಗಿದ್ದಾನೆ, ಆದಿ ಅವ್ರ ಜೊತೆ ಬಾಕ್ಸಿಂಗ್ ಕಾಂಪಿಟೇಷನ್ ಇದೆ. ಸುಳ್ಳು ಸುಳ್ಳು ಹೇಳ್ತಿದ್ಯಾ? ನೋಡ್ ಭಾಗ್ಯ, ನಿನ್ ಸುಳ್ಳು ಇವ್ರ ಮುಂದೆ ಎಲ್ಲ ನಡಿಬೋದು, ನನ್ ಮುಂದೆ ಅಲ್ಲ. ಮರ್ಯಾದೆಯಿಂದ ನನ್ ಮಗ ಎಲ್ಲಿದ್ದಾನೆ ಅಂತ ಹೇಳು. ನಾನು ಸುಮ್ಮನೆ ಇದ್ರೆ ಇವನು ಎಲ್ಲನೂ ಹಾಳು ಮಾಡಾಕ್ತಾನೆ. ಭಾಗ್ಯ, ಏನ್ ನಡೀತಾ ಇದೆ ಇಲ್ಲಿ? ನೀನ್ ನೋಡಿದ್ರೆ ನನ್ನ ಮಗ ಮೈಸೂರಿಗೆ ಹೋಗಿದ್ದಾನೆ ಅಂತಿದ್ಯಾ, ಅವನ್ ನೋಡಿದ್ರೆ ನನ್ನ ಮಗ ಎಲ್ಲಿ ನಿಂತಿದ್ದಾನೆ? ಇಲ್ಲಿ ಏನ್ ಆಗ್ತಿದೆ ಅನ್ನೋದು ನನಗೆ ಅರ್ಥನೇ ಆಗ್ತಿಲ್ಲಮ್ಮ. ಅದು ಅಲ್ಲದೆ ಪೊಲೀಸ್ನವ್ರನ್ನೆಲ್ಲ ಕರ್ಕೊಂಡು ಬಂದಿದ್ದಾನೆ. ಅಪ್ಪ, ಏನಪ್ಪ ನೀವು? ಇವನ್ ಎಂತವನಂತ ಗೊತ್ತು ತಾನೆ? ಇವನ್ ಹೇಳೋ ಮಾತಿಗೆ ಭಾಗ್ಯಕ್ಕೆ ಮೇಲೆ ಡೌಟ್ ಪಡ್ತಾ ಇದ್ದೀರಾ ನೀವು? ನೋಡಿ, ಬೇಕು ಅಂತಾನೆ ಕಿರಿಕ್ ಮಾಡಕ್ ಬಂದಿರ್ತಾನೆ ನೀವು. ಏಯ್ ಕಿಶನ್, ಏನು ನಾನ್ ಕಿರಿಕ್ ಮಾಡ್ತಿದ್ದೀನಾ? ನಿನ್ ತಲೆ ಸರಿಯಾಗಿದೆ ತಾನೆ? ನಿಮ್ ಮತ್ಗೆ ಇದ್ದಾಳಲ್ಲ, ತನ್ಮಯ್ ಕಾಣಿಸ್ತಿಲ್ಲ ಅಂತ ರೋಡ್ ನಲ್ಲೆಲ್ಲ ಹುಡುಕ್ತಾ ಇದ್ಲು. ಅದಕ್ಕೆ ಹೋಗ್ಬಿಟ್ಟು ಪೊಲೀಸ್ಗೆ ಕಂಪ್ಲೇಂಟ್ ಕೊಟ್ಟೆ. ನನ್ ಮಗನ್ನ ನೋಡ್ಕೊಳ್ಳೋ ಯೋಗ್ಯತೆ ಇಲ್ಲ ಅಂತ ಇವಳಿಗೆ ಹೇಳಿದ್ದೆ. ಅದಕ್ಕೆ ನಿಮ್ ಹತ್ರ ಹೆಲ್ಪ್ ಕೇಳ್ಬೇಕು ಅಂತ ಇಲ್ಲಿಗೆ ಓಡ್ ಬಂದಿದ್ದಾಳೆ. ಒಬ್ರನ್ನ ಹಿಡ್ಕೋತಾಳೆ, ತನ್ನನ್ ತಾನು ಡಿಫೆಂಡ್ ಮಾಡ್ಕೊಳ್ಳೋದಿಕ್ಕೆ. ಏಯ್ ಹುಚ್ಚಬಾಯಿ, ಇವನು ಸರಿ ಇಲ್ಲ. ಈಗಾಗಲೇ ತುಂಬಾ ತೊಂದರೆ ಕೊಟ್ಟಿದ್ದಾನೆ. ಇವನ್ನ ಕರ್ಕೊಂಡು ಹೋಗಿ, ಬೇಕು ಅಂದ್ರೆ ಕಮಿಷನರ್ ಹತ್ರನೇ ಮಾತಾಡ್ತೀನಿ. ಅಯ್ಯೋ ಬೇಡ ಸರ್, ನಿಮ್ಮನೆ ಅಂತ ಗೊತ್ತಿದೆ ನಾನು ಇಲ್ಲಿಗೆ ಬರ್ತಾನೆ ಇರ್ಲಿಲ್ಲ. ಯಾಕಂದ್ರೆ ಗೊತ್ತು ಸರ್, ನಿಮ್ಮನೆಯವರು ಎಲ್ಲದರಲ್ಲೂ ಪರ್ಫೆಕ್ಟ್ ಅಂತ. ಥ್ಯಾಂಕ್ ಯು ಸರ್. ನೋಡಿ, ಯಾರನ್ನ ಬಿಟ್ರು ಇವನ್ನ ಮಾತ್ರ ಸುಮ್ಮನೆ ಬಿಡಬೇಡಿ. ಇವಳ ಜೀವನದಲ್ಲಿ ಇವನಿಂದ ಇವಳ ನೆಮ್ಮದಿನೇ ಹಾಳಾಗಿದೆ. ಬೇಕಾದ್ರೆ ಅವನು ಮಾಡಿರೋ ತಪ್ಪಿಗೆಲ್ಲ ನಾನ್ ಸಾಕ್ಷಿ ಹೇಳ್ತೀನಿ. ಕೇಸ್ ಹಾಕಿ. ಸರಿ ಸರ್. ಅಲ್ಲ ಸರ್, ಏನ್ ಸರಿ? ಹಲೋ, ನನ್ ಕೇಸ್ನ ಎನ್ಕ್ವೈರಿ ಮಾಡೋದ್ ಬಿಟ್ಟು ಡೀಲಿಂಗ್ ಬಂದ್ಬಿಟ್ರಾ? ಎಷ್ಟ್ ಕೊಡ್ತಾರಂತೆ ದೊಡ್ಡ ಮನುಷ್ಯ? ಏಯ್, ಯಾಕೆ ಏನೇನೋ ಮಾತಾಡ್ತಿದ್ಯಾ? ಮಾತ್ಬೇಡ, ಹತ್ತೋ ಕಾರು. ಅಲ್ಲ ರೀ, ನಾನ್ ಹೇಳ್ತಿರೋದ್ ಕೇಸ್ಗೆ ಮಾತಾಡಿದ್ರೆ ಸ್ಟೇಷನ್ ಕರ್ಕೊಂಡು ಹೋಗ್ಬೇಕಾಗತ್ತೆ. ಅವನ್ಗೆ ಎಷ್ಟಿರ್ಬಾರ್ದು. ನನ್ ಫೋನ್ ಕಾಲೇ ಕಟ್ ಮಾಡ್ತಾನೆ. ಏನಾದ್ರು ದುಡ್ಡು ಕೇಳಿದ್ರೆ ಅಣ್ಣ ಟೈಮ್ ಕೊಡೋಣ ಅಂತ ಹೇಳ್ತಾನೆ. ಅಣ್ಣ ಇನ್ನೇನ್ ಟೈಮ್ ಕೊಡೋದ್ ಬೇಡ, ಕೊಟ್ಟಿರೋ ಟೈಮ್ ಜಾಸ್ತಿ ಆಯ್ತು. ಅಣ್ಣ, ಅವ್ನ್ ಟೈಮ್ ಕೇಳ್ತಾ ಇದ್ದೇನೆ ಅಂದ್ರೆ ಏನೋ ಸ್ಕೆಚ್ ಆಗ್ತಾ ಇದ್ದೇನೆ ಅಂತ ಅರ್ಥ. ನಾವ್ ಸ್ವಲ್ಪ ಹುಷಾರಾಗಿರ್ಬೇಕು. ಅವ್ರಿಬ್ರು ನಮ್ಮ ಹತ್ರ ಇರೋವರೆಗೂ ನಾವ್ ಸೇಫ್. ಅವ್ರು ನಮ್ಮನ್ನ ಏನು ಮಾಡಕ್ ಆಗಲ್ಲ. ಅಣ್ಣ, ಯಾವ್ದಕ್ಕೂ ನಮ್ಮ ಹುಷಾರಲ್ಲಿ ನಾವ್ ಇರ್ಬೇಕು. ಅಲ್ಲ, ಆದಿ ಅಂಕಲ್ ನಾನು ಒಬ್ಬನ್ನ ತಪ್ಪಿಸ್ಕೊ ಅಂದ್ರು. ಪಾಪ ಅವರು, ನಾನು ಒಬ್ನ ಹೋಗೋದ್ ಸರಿ ಇರಲ್ಲ, ಅವ್ರನ್ನು ಬಿಡ್ಸ್ಕೊಂಡು ಹೋಗೋಣ. ಅಲ್ಲ, ಅವ್ರು ಎಲ್ಲಿದ್ದಾರೆ ಅಂತಾನೆ ಗೊತ್ತಾಗ್ಲಿಲ್ವಲ್ಲ. ಬರೀ ವಾಯ್ಸ್ ಮಾತ್ರ ಕೇಳಿಸ್ತಿತ್ತು. ನನ್ನನ್ನು ಕೂಡಾಕಿದ್ರಲ್ಲ,
ಅವರು ಮಕ್ಮಕ್ಕ ನೋಡೋಣ. ಹೇಯ್, ಅವನ ರೂಮಲ್ಲಿ ಕಟ್ಟಾಕು ಅಂತ ಹೇಳಿದೆ, ಕಟ್ಟಾಕಿಲ್ವಿನೋ? ಅಣ್ಣ ಕಟ್ಟಾಕಿದೆ, ಬಿಚ್ಕೊಂಬಂದವನೆ. ಅಣ್ಣ ಇವ್ನ್ ಬರ್ತಾ ಬರ್ತಾ ಅತಿಯಾಗಿ ಆಡ್ತಾ ಇದ್ದಾನ ಅಣ್ಣ. ಅಣ್ಣ ಹೀಗೆ ಬಿಟ್ರೆ ಸರಿ ಹೋಗಲ್ಲ, ಒಂದ್ 4 ತಗ್ಗಿ ಮೂಳೆ ಕುಸ್ತೀನಿ. ಹೇಯ್, ಏನೋ ಲೈಟ್ ಆಫ್ ಆಯ್ತು, ಯಾರು ಕಾಣಿಸ್ತಾ ಇಲ್ಲ. ಏಯ್, ಮೊಬೈಲ್ ತೆಗಿರೋ, ಚಾರ್ಜ್ ಮಾಡ್ರು. ಏಯ್, ನೀವಿಬ್ರು ಆ ಕಡೆ ಹುಡ್ಕೋ. ಏಯ್, ನೀವಿಬ್ರು ಆ ಕಡೆ ಹೋಗ್ರೋ. ಭಾಗ್ಯ, ನೀನ್ ಬಂದಾಗಿಂದ ಬಾಗಿಲಿನಲ್ಲೇ ನಿಲ್ಸ್ ಮಾತಾಡ್ತಾ ಇದ್ದೀನಿ. ಬಾಮ್ಮ ಹೊರಗಡೆ ಹೋಗೋಣ. ಇಲ್ಲ ಮಾವ, ಪರವಾಗಿಲ್ಲ, ನಾನು ಹೊರಡ್ತೀನಿ. ಅದ್ಯಾಗುತ್ತೆ, ಮನೆ ಹತ್ರ ಬಂದು ಒಳಗಡೆ ಬರ್ದಿದ್ರೆ. ಬಾ ಬಾ ಬಾ. ವಾರಿಜಾ, ಒಂದ್ ಲೋಟ ನೀರ್ ತಗೊಂಬರಮ್ಮ. ಕೂತ್ಕೊಳ್ಳಮ್ಮ ಭಾಗ್ಯ. ಊಟ ಮಾಡ್ಕೊಂಡೆ ಹೋಗಮ್ಮ. ಬೇಡ ಮಾವ, ಅದು ಮನೇಲಿ ಅತ್ತೆ ಮಾವ ಎಲ್ಲ ಕಾಯ್ತಿರ್ತಾರಲ್ಲ, ಮನೆಗೆ ಹೋಗಿ ಊಟ ಮಾಡ್ತೀನಿ. ಸರಿ ಅಮ್ಮ, ಸರಿ. ಆದಿ ಖುಷಿಯಾಗಿದ್ದಾನ? ಆದಿ ಅವ್ರು ಚೆನ್ನಾಗಿದ್ದಾರೆ ಮಾವ, ಖುಷಿಯಾಗಿದ್ದಾರೆ. ಅಷ್ಟಾದ್ರೂ ಸಾಕು. ನನಗೂ ಅವನ ಸಂತೋಷನೇ ಮುಖ್ಯ. ಅದಕ್ಕೋಸ್ಕರ ಅವನು ಏನು ಮಾಡಿದ್ರು ತೊಂದರೆ ಇಲ್ಲ. ಪಾಪ ಪ್ರತಿದಿನ ಆಫೀಸು ಬಿಸ್ನೆಸ್ಸು ಅಂತ ಬರೀ ತಲೆ ಕೆಡಿಸ್ಕೊಳ್ಳೋದೇ ಆಗಿತ್ತು. ಇವಾಗ ಆ ಜಂಜಾಟ್ಗಳಿಂದ ಸ್ವಲ್ಪ ಫ್ರೀ ಆಗಿದ್ದಾನೆ. ಹಾ ಮಾವ, ಅವರೇ ಹೇಳ್ತಾ ಇದ್ರು ತುಂಬಾ ಆರಾಮಾಗಿದ್ದೀನಿ ಈಗ ಅಂತ. ನೋಡ್ದ್ಯಾ ಕಿಶನ್, ನಾನ್ ಹೇಳ್ದಾಗೆ ಆಯ್ತು. ನಾನು ಆಗ್ಲೇ ಹೇಳಿದ್ನಲ್ಲ, ಬಾವ ಎಂಜಾಯ್ ಮಾಡ್ಕೊಂಡು ಆರಾಮಾಗಿದ್ದಾರೆ ಅಂತ. ಅಕ್ಕನೂ ಅದನ್ನೇ ಹೇಳ್ತಿದ್ದಾಳೆ ನೋಡು. ಆದಿ ಇಲ್ಲಿದ್ದಾಗ್ಲೂ ಖುಷಿಯಾಗೇ ಇದ್ದ. ನೀವೆಲ್ಲ ಹೇಳ್ತಿರೋದನ್ನ ನೋಡಿದ್ರೆ ಇಲ್ಲಿದ್ದಾಗ ಅವನ್ ತೊಂದರೆ ಅನುಭವಿಸ್ತಿದ್ದ ಅನ್ನೋ ಹಾಗಿದೆ. ಅದ್ಯಾಕಮ್ಮ ಮೀನಾಕ್ಷಿ ಆ ಅರ್ಥದಲ್ಲಿ ತಗೋತೀಯ? ಆ ರೀತಿ ಯಾರು ಹೇಳಿಲ್ವಲ್ಲ. ಅವನು ಇಲ್ಲಿದ್ದಾಗಲೂ ಖುಷಿಯಾಗೇ ಇದ್ದ, ಅಲ್ಲಿದ್ದಾಗಲೂ ಖುಷಿಯಾಗೇ ಇದ್ದಾನೆ. ಸರಿ ಮಾವ, ನಾನೇನು ಹೊರಡ್ತೀನಿ. ಸರಿ ಅಮ್ಮ. ಹೇ ಕಿಶನ್, ಬಿಟ್ ಬಾರ. ಅದೆಲ್ಲ ಏನು ಬೇಡ ಮಾವ, ನಾನು ಹೋಗಿ ಬರ್ತೀನಿ. ಅದಕ್ಕೆ ನಾನು ಬರ್ತೀನಿ, ಬನ್ನಿ ಬನ್ನಿ. ಅಣ್ಣ ಈ ಕತ್ಲಲ್ಲಿ ಏನು ಕಾಣಿಸ್ತಾ ಇಲ್ಲ ಅಣ್ಣ. ಲೈ ದಡ್ ನನ್ ಮಕ್ಳ, ಅವ್ರುಗಿರೋ ಅಷ್ಟು ಬುದ್ಧಿ ನಮ್ಗಿಲ್ವಲ್ಲೋ. ಅವ್ನ್ ಮೇನ್ ಡಿ ಪಿ ಆಫ್ ಮಾಡಿದಾನೆ, ನೀನ್ ಹೋಗಿ ಮೇನ್ ಡಿ ಪಿ ಆನ್ ಮಾಡೋಗೋ. ಏಯ್, ಅವ್ನೆಲ್ಲಿದ್ದಾನೋ ಬೇಗ ಹುಡುಕ್ರೋ. ಏಯ್, ನೀವಿಬ್ರು ಆ ಕಡೆ ಹೋಗ್ರೋ. ಏಯ್, ನೀನ್ ಆ ಕಡೆ ಹೋಗೋ. ಏಯ್, ನೀನ್ ಆದಿ ಇದೇನೋ ಇಲ್ಲೋ ನೋಡ್ಕೊಂಬರೋ.
ಹೇಯ್ ಎದಳ, ಹೇಯ್ ಎದಳ, ಹೇಯ್ ಎದಳ. ಇನ್ನೂ ಪ್ರಜ್ಞೆನೇ ಬಂದಿಲ್ಲ. ಅಣ್ಣ ಅವನಿಲ್ಲೇ ಇದ್ದಾನಣ್ಣ, ಅವ್ನಿಗೆ ಇನ್ನೂ ಪ್ರಜ್ಞೆ ಬಂದಿಲ್ಲ. ಓ ಹೌದಾ, ಸೂಪರ್. ಅಣ್ಣ ಆಚೆ ಎಲ್ಲ ಕಡೆ ಹುಡುಕ್ತೀವಿ, ಅಲ್ಲೆಲ್ಲೂ ಕಾಣಿಸ್ತಾ ಇಲ್ಲ. ಸಿಗ್ತಾಳ ಅಂದ್ರೆ ಏನು ಅರ್ಥ? ಅವ್ನ್ ಬೇಕಷ್ಟೇ, ಅದೆಲ್ಲ ನನಗೆ ಗೊತ್ತಿಲ್ಲ. ಇನ್ನೊಂದ್ಸಾರಿ ಹುಡುಕಿ, ಅವ್ನ್ ಬೇಕೇ ಬೇಕು. ಎಲ್ಲಾ ಕಡೆ ನೋಡಾಯ್ತು ಅಣ್ಣ, ಎಲ್ಲೂ ಕಾಣಿಸ್ತಾ ಇಲ್ಲ. ಇಲ್ಲ ಅನ್ನೋ ಹಾಗೆ ಇಲ್ಲ. ಅವನೇನಾದ್ರೂ ಹೊರಗಡೆ ಹೋಗಿ ವಿಷಯ ಹೇಳ್ಬಿಟ್ರೆ ನಮ್ ಕತೆ ಮುಗೀತು. ಹುಡ್ಕೋ ಹೋಗೋ. ಆಯ್ತು ಸರಿ ಅಣ್ಣ, ನಾವಿಬ್ರು ಆಚೆ ಹುಡುಕ್ತೀವಿ, ಇಬ್ರು ಒಳಗೆ ಹುಡುಕ್ರೋ. ಸರ್, ಇವನು ಸರಿ ಇಲ್ಲ, ಈಗಾಗಲೇ ತುಂಬಾ ತೊಂದರೆ ಕೊಟ್ಟಿದ್ದಾನೆ. ಇವನ್ನ ಕರ್ಕೊಂಡು ಹೋಗಿ, ಬೇಕು ಅಂದ್ರೆ ಕಮಿಷನರ್ ಹತ್ರನೇ ಮಾತಾಡ್ತೀನಿ. ಯಾರನ್ನ ಬಿಟ್ರು ಇವನು ಮಾತ್ರ ಸುಮ್ಮನೆ ಬಿಡಬೇಡಿ. ಭಾಗ್ಯ ನನಗೆ ಅವಮಾನ ಆಗೋ ತರ ಮಾಡಿದ್ಲು, ಜೊತೆಗ ಕಾಮತ್ ಬೇರೆ. ಮಗ ಕಳ್ದೋಗಿದ್ದಾಳೆ ಅಂತ ಯೋಚನೆ ಇಲ್ಲದೆ ಸೀದಾ ಆ ಮನೆಗೆ ಓಡೋಗಿದ್ದಾಳೆ. ಮಕ್ಳು ನೋಡ್ಕೊಳ್ಳೋ ಒಂದು ಕೆಪಾಸಿಟಿ ಇಲ್ಲ ಅಂತಂದ್ಮೇಲೆ ಇಷ್ಟು ದೊಡ್ಡ ರೆಸ್ಪಾನ್ಸಿಬಿಲಿಟಿ ಯಾಕೆ ತಗೋಬೇಕು? ಎಮ್ಮೆಗಂತ ಏನ್ ಪ್ರಯೋಜನ? ಇದರಲ್ಲ ಮುದ್ದಿನತ್ತೆ ದ ಗ್ರೇಟ್ ಕುಸುಮಾಂಬೆ, ಫಸ್ಟ್ ಅವ್ರ ಹತ್ರ ಮಾತಾಡ್ಬೇಕು. ಅನ್ಕೊಂಡೆ ಈ ಕುಸುಮಾಂಬೆ ನನ್ ಕಾಲ್ ಆನ್ಸರ್ ಮಾಡಲ್ಲ ಅಂತ ನನಗೆ ಪಕ್ಕಾ ಗೊತ್ತಿತ್ತು. ಕಳ್ರು ಎಲ್ಲರೂ ಕಳ್ರೆ. ಇವನು ನಂಬ್ಕೊಂಡು ನನ್ ಮಕ್ಳನ್ನ ಅಲ್ಲೇ ಬಿಟ್ಟು ಬಂದಲ್ಲ. ಅದಕ್ಕೆ ಪ್ಲೀಸ್, ಅದಕ್ಕೆ ದಯವಿಟ್ಟು ಟೆನ್ಷನ್ ಮಾಡ್ಕೋಬೇಡಿ. ನೀವು ಟೆನ್ಷನ್ ಮಾಡ್ಕೊಳ್ಳಿ ಇನ್ನೇನ್ ಮಾಡ್ಲಿ ಕಿಶನ್? ಕಾಮತ್ ಮಾವನಿಂದ ವಿಷಯ ಮುಚ್ಚಿಡೋದು ಅಥವಾ ಸುಳ್ಳು ಹೇಳೋದು ಎಷ್ಟು ದೊಡ್ಡ ತಪ್ಪು ಅಂತ ನಿನಗೂ ಗೊತ್ತಿದೆ. ನಾನೀಗಾಗ್ಲೇ ಅದರಿಂದ ಅನುಭವಿಸಿದೀನಿ ಕೂಡ. ಅವ್ರ ಹತ್ರ ಸುಳ್ಳು ಹೇಳಬಾರ್ದಿತ್ತು ಅಂತ ಅನಿಸ್ತಾ ಇದೆ ನನ್ಗೆ. ಅಪ್ಪನ್ಗೇನಾದ್ರೂ ಈ ವಿಷಯ ಗೊತ್ತಾದ್ರೆ ತುಂಬಾನೇ ದೊಡ್ಡ ಪ್ರಾಬ್ಲಮ್ ಆಗತ್ತೆ. ಅದಕ್ಕೆ ಇದು ಲಾಸ್ಟ್ ಟೈಮ್, ಯಾವತ್ತೂ ನಾನು ಈ ತರ ತಪ್ಪು ಮಾಡಲ್ಲ. ಕಿಶನ್, ನನಗ್ ತುಂಬಾನೇ ಭಯ ಆಗ್ತಿದೆ ಕಿಶನ್. ತನ್ಮಯ್ ಮತ್ತೆ ಆದಿಯವರು ಎಲ್ಲಿದ್ದಾರೆ ಅಂತಾನೂ ಗೊತ್ತಾಗ್ತಿಲ್ಲ. ಅವ್ರಿಗೇನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಏನ್ ಮಾಡ್ಬೇಕು ಅಂತಾನೂ ನನಗೆ ಅರ್ಥ ಆಗ್ತಿಲ್ಲ. ತಲೆ ಕೆಡ್ಸ್ಕೊಬೇಡಿ, ದುಡ್ಡಿನ ವ್ಯವಸ್ಥೆ ನಾನ್ ಮಾಡ್ತೀನಿ. ಇನ್ನೊಂದು ಸ್ವಲ್ಪ ಹೊತ್ತಲ್ಲೇ ದುಡ್ಡು ಅರೇಂಜ್ ಆಗತ್ತೆ. ನೀವೇನು ತಲೆ ಕೆಡ್ಸ್ಕೊಬೇಡಿ. ಅವ್ರನ್ನ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಬಿಡ್ಸ್ಕೊ ಬರೋ ಜವಾಬ್ದಾರಿ ನಂದು. ಅದಕ್ಕೆ ನಾನು ಈಗಲೇ ಅವ್ರಿಗೆ ಫೋನ್ ಮಾಡಿ ಅವ್ರಿಬ್ರಿಗೆ ಏನು ಮಾಡಬೇಡಿ ಅಂತ ಹೇಳ್ತೀನಿ ರೀ. ಓ, ಇಷ್ಟೊತ್ತು ಫೋನ್ ಮಾಡಿದ್ರೆ ಫೋನೇ ತೆಗಿಲಿಲ್ಲ. ಏನ್ ಇವಾಗ ಇದಕ್ಕಿದ್ದಂಗೆ ಫೋನ್ ಮಾಡಿದ್ಯಾ? ಅದು ನಾನು ದುಡ್ಡನ್ನ ಬೇಗ ಅಡ್ಜಸ್ಟ್ ಮಾಡ್ತೇನೆ. ಏಯ್, ಒಂದೇ ವಿಷಯನ ಎಷ್ಟು ಸಾರಿ ಹೇಳ್ತೀಯೋ? ನೋಡೋ, ನಮ್ಮ ಹತ್ರ ನಕರ ಎಲ್ಲ ಬೇಡ. ಪೊಲೀಸ್ ಗೀಲೀಸು ಅಂತ ಹೋದ್ರೆ ನಿಮ್ಮ ಅಣ್ಣನ ಆಸೆನೆ ಬಿಟ್ಬಿಡು. ಇಲ್ಲ, ಹಾಗೆಲ್ಲ ಏನು ಮಾಡಬೇಡಿ. ಇನ್ನೊಂದು ಗಂಟೆಲಿ ನಾನು ದುಡ್ಡನ್ನ ಅಡ್ಜಸ್ಟ್ ಮಾಡ್ಬಿಡ್ತೀನಿ. ನಮ್ಮ ಅಣ್ಣ ಆದಿಗೆ ಮತ್ತೆ ತನ್ಮಯ್ಗೆ ಏನು ಮಾಡಕ್ ಹೋಗ್ಬಿಡಿ ಪ್ಲೀಸ್. ತನ್ಮಯ್ಯ? ಅದ್ಯಾರು ತನ್ಮಯ್ಯ? ಓ, ಆ ಹುಡ್ಗನಾ? ಆ ಹುಡ್ಗ ಇಲ್ಲ, ತಪ್ಪಿಸ್ಕೊಂಡು ಹೋದ. ಅವ್ನು ಎಲ್ಲೋದ ಅಂತ ನಮಗ್ ಗೊತ್ತೇ ಇಲ್ಲ. ತುಂಬಾ ಕಡೆ ಹುಡುಕಿದ್ರು, ಎಲ್ಲೂ ಸಿಗ್ಲಿಲ್ಲ.
ನೋಡು ದುಡ್ಡು ಕೊಟ್ಟು ನಿಮ್ಮ ಅಣ್ಣನ್ ಬಿಡ್ಕೊಂಡು ಹೋಗು. ಆದ್ರೆ ಆ ಹುಡುಗ ಎಲ್ಲೋದ ಅಂತ ನನ್ಗೆ ಗೊತ್ತಿಲ್ಲ. ಏನು ಕಿಶನ್ ಇದು? ತಮ್ಮಯ್ಯ ಅಲ್ಲಿಲ್ಲ, ತಪ್ಪಿಸ್ಕೊಂಡು ಹೋಗಿದ್ದಾನೆ, ಎಲ್ಲಿ ಹೋಗಿದ್ದಾನೆ ಅಂತ ಗೊತ್ತಿಲ್ಲ ಅಂತ ಹೇಳ್ತಿದಾರಲ್ಲ. ಈಗ ಏನ್ ಮಾಡೋದು? ನಿಜವಾಗ್ಲೂ ಏನ್ ಮಾಡ್ಬೇಕು ಅಂತಾನೆ ಅರ್ಥ ಆಗ್ತಿಲ್ಲ. ಮಾವನ ಹತ್ರ ನಾನ್ ನಿಜ ಹೇಳ್ಬಿಡ್ಬೇಕಿತ್ತು ಕಿಶನ್. ಪೊಲೀಸ್ ಹತ್ರನೂ ಹೋಗ್ಬೇಡ ಅಂತ ಹೇಳ್ತಾ ಇದಾರೆ. ಏನ್ ಮಾಡೋದು ಅಂತಾನೆ ಅರ್ಥ ಆಗ್ತಿಲ್ಲ ನನಗೆ. ತಪ್ಪು ಮಾಡ್ಬಿಟ್ಟೆ ನಾನು. ಅದಕ್ಕೆ ಪ್ಲೀಸ್ ಅಪ್ಪನ ಹತ್ರ ಹೇಳೋದೊಂದು ಬಿಟ್ಟು ಬೇರೆ ಏನ್ ಬೇಕಿದ್ರು ಹೇಳಿ, ನಾನು ಮಾಡ್ತೇನೆ. ಸರಿ ನೀನು ಹೋಗು, ನಾನು ತನ್ಮಯ್ಯನ ಹುಡ್ಕೋ ಕೆಲಸ ಮಾಡ್ತೀನಿ. ಅಯ್ಯೋ ನೀವು ಈ ಟೈಮಲ್ಲಿ ಒಬ್ಬರೇ ಹೋಗೋದಲ್ಲ ಸರಿಯಲ್ಲ. ನಾನು ನಿಮ್ ಜೊತೆ ಬರ್ತೀನಿ, ಬನ್ನಿ ಹೋಗೋಣ. ಪ್ಲೀಸ್ ನನ್ನ ಕ್ಷಮಿಸಿ. ಅದಕ್ಕೆ ನಾನು ತಪ್ಪು ಮಾಡಿದ್ದೀನಿ ಅಂತ ನನಗೆ ಗೊತ್ತು. ಇದನ್ನ ನಾನೇ ಸರಿ ಮಾಡ್ತೀನಿ. ಪ್ಲೀಸ್ ಈಗ ಬನ್ನಿ, ಬನ್ನಿ ಅದಕ್ಕೆ. ಸರಿ, ಮಾತಾಡೋದು ಬೇಡ, ನಡಿ ಹೋಗೋಣ.